ಉದ್ಘಾಟನೆಯ ಭಾಗ್ಯ ಕಾಣದ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಸುಸಜ್ಜಿತ ಕಟ್ಟಡವಿದ್ರೂ ಇನ್ನೂ ಉದ್ಘಾಟನೆ ಆಗಿಲ್ಲ. ಜನಪ್ರತಿನಿಧಿಗಳ ಕಣ್ಣಿಗೆ ಬೀಳದ ನೂತನ ಕಟ್ಟಡ ಚಿಕ್ಕೋಡಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಸರಿಯಾದ ಗಾಳಿ ಬೆಳಕು ಇಲ್ಲದ ಪಾಳು ಬಿದ್ದಿರುವಂಥದ್ದು. ಪುಸ್ತಕಗಳು ಇದ್ರೂ ಓದುಗರಿಗೆ ಮಾತ್ರ ಸಿಗ್ತಾ ಇಲ್ಲ. ಹೊಸ ಪುಸ್ತಕಗಳನ್ನು ಗಂಟು ಮೂಟೆ ಕಟ್ಟು ಇರಿಸಲಾಗಿದೆಯಂತೆ. ಹೊಸ ಕಟ್ಟಡ ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಂತೆ. ಇತ್ತೀಚೆಗೆ ಯಾರಾದರೂ ಬುಕ್ಸ್ ಓದ್ತಾ ಇದ್ದಾರೆ, ಗ್ರಂಥಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಖುಷಿ ಅನಿಸುತ್ತೆ. ಅಂಥದ್ರಲ್ಲಿ ಸರ್ಕಾರ ಎಷ್ಟೆಲ್ಲ ರೀತಿಯಾದ ವ್ಯವಸ್ಥೆ ಮಾಡುತ್ತೆ, ಇವ್ರಿಗೆ ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಸಮಸ್ಯೆ. ಇರೋ ಪುಸ್ತಕವನ್ನು ಕಟ್ಟಿಟ್ಟಿದ್ದಾರಂತೆ. ಏನಕ್ಕೆ, ಯಾವ ಖುಷಿಗೆ ಗೊತ್ತಿಲ್ಲ. ಸುಸಜ್ಜಿತ ಕಟ್ಟಡ ಖರ್ಚು ಮಾಡಿ ಆ ಕಟ್ಟಡ ಕಟ್ಟಿರ್ತಾರೆ. ಆದರೂ ಒಂದು ನೆಟ್ಟಿಗೆ ವ್ಯವಸ್ಥೆ ಇಲ್ಲ. ಎಲ್ಲೋ ಸಾವಿರದಲ್ಲಿ ಒಬ್ಬರೋ ಇಬ್ಬರೋ 3 ಜನನೋ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಇವತ್ತು ಗ್ರಂಥಾಲಯಕ್ಕೆ ಹೋಗ್ತಾ ಇರೋದು, ಕುತ್ಕೊಂಡು ಪುಸ್ತಕ ಓದ್ತಾ ಇರೋದು ಅಥವಾ ಪುಸ್ತಕ ಓದಬೇಕು ಅಂತ ಕೇಳ್ತಾ ಇರೋದು. ನೀವು ಅವ್ರಿಗೂ ಈ ಥರದ್ದು ಮೋಸ ಮಾಡಿಬಿಟ್ರೆ ಹೆಂಗೆ? ಚಿಕ್ಕೋಡಿಯ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡ ನಿರ್ಮಾಣವಾಗಿ 1 ವರ್ಷ ಕಳೆದಿವೆ. ಆದರೂ ಕೂಡ ಈ ಸಾರ್ವಜನಿಕ ಗ್ರಂಥಾಲಯದ ಉದ್ಘಾಟನೆ ಆಗ್ತಾ ಇಲ್ಲ. ಈ ಸಾರ್ವಜನಿಕ ಗ್ರಂಥಾಲಯ ಅಂತಂದರೆ ಇದು ಯಾವುದೋ ಐಷಾರಾಮಿ ಹಕ್ಕಲ್ಲ, ವಿದ್ಯಾರ್ಥಿಗಳಿಗೆ ಮೂಲಭೂತವಾದ ಹಕ್ಕಾಗಿದೆ. ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕು. ಚಿಕ್ಕೋಡಿ ನಗರದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಕಾನೂನು ಕಾಲೇಜುಗಳಿವೆ, ವೈದ್ಯಕೀಯ ಕಾಲೇಜುಗಳಿವೆ, ವೃತ್ತಿಪರ ಕೋರ್ಸಿನ ಕಾಲೇಜುಗಳು ಅನೇಕ ಇವೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದ ಈ ಸಾರ್ವಜನಿಕ ಗ್ರಂಥಾಲಯ ತುಂಬ ಮಹತ್ವದ್ದಾಗಿದೆ. ಆದರೂ ಕೂಡ 1 ವರ್ಷದಿಂದ ಕಟ್ಟಡ ಕಟ್ಟಿದ್ರೂ ಇಲ್ಲಿ ಸ್ಥಳೀಯ ಆಡಳಿತ ವೈಫಲ್ಯದಿಂದ, ಆ ಆಡಳಿತದ ವಿಳಂಬದ ನೀತಿಯಿಂದ ಇಲ್ಲಿ ಸಾರ್ವಜನಿಕ ಕಟ್ಟಡದ ಗ್ರಂಥಾಲಯದ ಉದ್ಘಾಟನೆ ಆಗ್ತಾ ಇಲ್ಲ. ಯಾವುದೋ ಒಂದು ಶಾಲೆಯ ಕಟ್ಟಡದಲ್ಲಿ ಈ ಸಾರ್ವಜನಿಕ ಗ್ರಂಥಾಲಯವನ್ನು ನಡೆಸ್ತಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಕೇಳಕ್ಕೆ ಹೋದರೆ ನಾವು ಗಂಟು ಕಟ್ಟಿ ಇಟ್ಟಿದ್ದೀವಿ, ಅಲ್ಲಿ ಅವುಗಳನ್ನು ನಮಗೆ ತೆಗೆದುಕೊಡಕ್ಕೆ ಆಗ್ತಾ ಇಲ್ಲ. ನಾವು ಹೊಸ ಲೈಬ್ರರಿ ಯಾವಾಗ ಸ್ಟಾರ್ಟ್ ಆಗ್ತದಲ್ಲ ಅವಾಗ ನೀವು ಬಂದು ನಮ್ಮ ಹತ್ರ ಬುಕ್ ತೊಗೊಳ್ಳಿ ಅಂತ ಹೇಳ್ತಾರೆ. ಚಿಕ್ಕೋಡಿಯ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡ ನಿರ್ಮಾಣವಾಗಿ 1 ವರ್ಷ ಕಳೆದಿವೆ. ಆದರೂ ಕೂಡ ಈ ಸಾರ್ವಜನಿಕ ಗ್ರಂಥಾಲಯದ ಉದ್ಘಾಟನೆ ಆಗ್ತಾ ಇಲ್ಲ. ಈ ಸಾರ್ವಜನಿಕ ಗ್ರಂಥಾಲಯ ಅಂತಂದರೆ ಇದು ಯಾವುದೋ ಐಷಾರಾಮಿ ಹಕ್ಕಲ್ಲ, ವಿದ್ಯಾರ್ಥಿಗಳಿಗೆ ಮೂಲಭೂತವಾದ ಹಕ್ಕಾಗಿದೆ. ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕು. ಚಿಕ್ಕೋಡಿ ನಗರದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಕಾನೂನು ಕಾಲೇಜುಗಳಿವೆ, ವೈದ್ಯಕೀಯ ಕಾಲೇಜುಗಳಿವೆ, ವೃತ್ತಿಪರ ಕೋರ್ಸಿನ ಕಾಲೇಜುಗಳು ಅನೇಕ ಇವೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದ ಈ ಸಾರ್ವಜನಿಕ ಗ್ರಂಥಾಲಯ ತುಂಬ ಮಹತ್ವದ್ದಾಗಿದೆ. ಆದರೂ ಕೂಡ 1 ವರ್ಷದಿಂದ ಕಟ್ಟಡ ಕಟ್ಟಿದ್ರೂ ಇಲ್ಲಿ ಸ್ಥಳೀಯ ಆಡಳಿತ ವೈಫಲ್ಯದಿಂದ, ಆ ಆಡಳಿತದ ವಿಳಂಬದ ನೀತಿಯಿಂದ ಇಲ್ಲಿ ಸಾರ್ವಜನಿಕ ಕಟ್ಟಡದ ಗ್ರಂಥಾಲಯದ ಉದ್ಘಾಟನೆ ಆಗ್ತಾ ಇಲ್ಲ. ಯಾವುದೋ ಒಂದು ಶಾಲೆಯ ಕಟ್ಟಡದಲ್ಲಿ ಈ ಸಾರ್ವಜನಿಕ ಗ್ರಂಥಾಲಯವನ್ನು ನಡೆಸ್ತಿದ್ದಾರೆ. ಭಾಳ ವರ್ಷದಿಂದ, ದಶಕಗಳ ಕಾಲದಿಂದ ಹಿಂದಿಂದನೂ ಇಲ್ಲಿ ಚಿಕ್ಕೋಡ್ಯಾಗ ಒಂದು ಗ್ರಂಥಾಲಯ ಐತೆ, ಲೈಬ್ರರಿ ಗ್ರಂಥಾಲಯ ಕೆಲಸ ಮಾಡ್ತಿತ್ತು. ಅದು ಕಟ್ಟಡ ಶಿಥಿಲಾವಸ್ಥೆ ಇದ್ದ ಕಾರಣ ಹೋರಾಟ ಮಾಡಿ ಅದೊಂದು ಗ್ರಂಥಾಲಯ ಹೊಸ ಕಟ್ಟಿಸ್ಬೇಕು ಅಂತ ಒತ್ತಡ ಮಾಡಿ ಇವತ್ತು ತಯಾರಾಗೈತಿ. ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ವಿಪಕ್ಷ ನಾಯಕರಾದಂಥ ಪ್ರಕಾಶ್ ಹುಕ್ಕೇರಿ ಅವರಂತ ಪ್ರಯತ್ನ ಮಾಡಿ ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ ರೀ, ಭಾಳ ಚಂದ ಕಟ್ಟಿದ್ದಾರೆ. 1 ವರ್ಷ ಆಯ್ತು, ಖರೆ ಅದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ. ಈಗ ಮತ್ತು ಅದು ಕಟ್ಟಡ ಮತ್ತು ಹಳೇದಾಗಿ ಶಿಥಿಲಾವಸ್ಥೆ ಆಗೋಕ್ಕಿಂತ ಮುಂಚೆ ಅದನ್ನು ಉದ್ಘಾಟನೆ ಮಾಡೋದು ಭಾಳ ಅವಶ್ಯಕ.